ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಡೈಲಿ ಬ್ಲಾಗ್. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮಳೆಗೆ ಒಂದು ಸೂಪರ್ ರೆಸಿಪಿ ಜೊತೆಗೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಏನು ರೆಸಿಪಿ ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಪಾರ್ಸಲ್ ಬಂದಿದೆ, ಸೊ ಅದನ್ನು ಕೂಡ ಅನ್ಬಾಕ್ಸ್ ಮಾಡೋಣ. ಬನ್ನಿ ಏನು ಬಂದಿದೆ ಅಂತ ತೋರಿಸ್ತೀನಿ. ಸೊ ಇದೆ ನಾನು ಬುಕ್ ಮಾಡಿರೋ ಪಾರ್ಸಲು. ಆ್ಯಂಡ್ ನಾನೇನು ಬುಕ್ ಮಾಡಿದ್ದೆ ಅಂತಂದರೆ ಮೆಡಿಕ್ಯೂರ್ ಪೆಡಿಕ್ಯೂರ್ ಕಿಟ್ನ ಬುಕ್ ಮಾಡಿದ್ದೆ. ಸೊ ಪಾರ್ಲರ್ ಹೋಗಿ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ದೀನಿ, ಅದಕ್ಕೋಸ್ಕರ ಬುಕ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಬ್ಯೂಟಿಷಿಯನ್ ಕೋರ್ಸ್ ಕೂಡ ಜಾಯ್ನ್ ಆಗ್ತಿದ್ದೆ. ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬುಕ್ ಮಾಡಿದ್ದೆ. ಸೊ ಇದ್ರ ಪ್ರೈಸ್ ಬಂದು 200 ಸಮಥಿಂಗ್ ಏನೋ ಆಯಿತು. ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಇದು ಪಾಕೆಟ್ ಥರ ಇದೆ, ಏನೋ ಒಂಥರ ಕ್ಯೂಟಾಗಿದೆ. ಇದು ಹಿಂಗೆ ಪ್ರೆಸ್ ಮಾಡಿ ಓಪನ್ ಮಾಡೋದು. ಆ್ಯಂಡ್ ಇಷ್ಟು ಪ್ರಾಡಕ್ಟ್ಸ್ ಇದೆ. ಇಷ್ಟರಲ್ಲಿ ನೇಲ್ ಕಟರ್, ಸೀಸರ್ ಇವೆರಡೇ ಗೊತ್ತಿರೋದು. ಕ್ಲಾಸ್ಗೆ ಹೋದ ನಂತರ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ತಿಳ್ಕೊಂಡು ಮುಂದಿನ ವಿಡಿಯೋದಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಯಾಕೆ ಯೂಸ್ ಮಾಡೋದು ಅಂದರೆ ನೇಲಲ್ಲಿ ಎಕ್ಸ್ಟ್ರಾ ಸ್ಕಿನ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತಾರೆ, ಇದು ಗೊತ್ತು. ಆ್ಯಂಡ್ ಇದು 3 ಬ್ಲೇಡ್ಸ್ ಇರುತ್ತೆ. ಫೋಕಸ್ಸೇ ಆಗ್ತಾಯಿಲ್ಲ. 3 ಬ್ಲೇಡು. ಆ್ಯಂಡ್ ಇದೆಲ್ಲ ವಾಶ್ ಅಂದರೆ ಲೆಗ್ನ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಇದು ಕೂಡ. ಆ್ಯಂಡ್ ಇದು ಇಮ್ಡಿನ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇದು ಅಷ್ಟೇ. ಆ್ಯಂಡ್ ಇದೂ. ಆ್ಯಂಡ್ ಇದು ಬಂದು ನೇಲ್ಸ್ಗೆ ಶೇಪ್ ಕೊಡುವಂಥದ್ದು. ಆ್ಯಂಡ್ ನಾನು ಆ ಬಜೆಟ್ಗೆ ಈ ಪ್ರಾಡಕ್ಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ಸೊ ನಾವು ಎಲ್ಲೋ ಹೋಗಿ ಅಷ್ಟು ಖರ್ಚು ಮಾಡೋದಕ್ಕಿಂತ ಇಷ್ಟು ಕಮ್ಮಿ ಬಜೆಟಲ್ಲೇ ಮನೇಲೇ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಂಡ್ ಜಾಸ್ತಿ ಲೆಂತ್ ಮಾಡೋದು ಬೇಡ. ಒಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಈ ಚಳಿ ಟೈಮಲ್ಲಿ ಸೊ ಬಿಸಿ ಕಾಫಿಗೆ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಥರ ನಾನೊಂದು ರೆಸಿಪಿನ ಹೇಳ್ಕೊಡ್ತೀನಿ, ಬನ್ನಿ. ನಾನು ಹೇಳ್ಕೊಡ್ತಿರೋದು ಬಂದು ಕಾರ್ನ್ಫ್ಲೆಕ್ಸಲ್ಲಿ ಮಾಡೋ ಅಂಥದ್ದು. ಜಸ್ಟ್ 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ. ಒಂದು ಪ್ಯಾನ್ಗೆ ಆಯಿಲ್ನ ಹಾಕಿ ಅದು ಕಾದ ನಂತರ ಕಾರ್ನ್ಫ್ಲೆಕ್ಸ್ನ ಹಾಕಿ ಡಿಪ್ ಮಾಡಿ, ಅದಾಗಿದೆ ಲೆಫ್ಟ್ ಮಾಡಿ ಬೌಲ್ಗೆ ಹಾಕಿ, ನೆಕ್ಸ್ಟ್ ಅದಕ್ಕೆ ಕಳಕೆ ಬೀಜ ಕರಿಬೇವನ್ನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದನ್ನು ಕೂಡ ಬೌಲ್ಗೆ ಲಿಫ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಚಿಲ್ಲಿ ಮತ್ತು ಸಾಲ್ಟ್ನ ಹಾಕಿ ವೆಲ್ ಮಿಕ್ಸ್ ಮಾಡಿ, ಕ್ವಿಕ್ಕಾಗಿ ಸ್ಪೈಸಿ ಕಾರ್ನ್ಫ್ಲೆಕ್ಸ್ ರೆಡಿ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾನು ಕಾಫಿನ ಮಾಡ್ತಾಯಿದ್ದೀನಿ. ನನಗೆ ಗೊತ್ತು ನಿಮಗೆಲ್ಲ ಕಾಫಿ ಮಾಡೋದಕ್ಕೆ ಬರುತ್ತೆ ಅಂತ. ನಾನು ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನು ನೋಡಿ. ಈ ಮಳೆಗೆ ಸ್ಪೈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋ ಸ್ಯಾರಿ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ವಿಡಿಯೋ ಮಾಡಬೇಕು ಅನ್ನೋದು